ಆಮೇಲೆ ಗೆಳೆಯರೆ, ಯಾವ ವಸ್ತುಗಳನ್ನ ನಾವು ದಾನವಾಗಿ ಕೊಡಬೇಕು, ಯಾವುದನ್ನು ಕೊಡಬಾರ್ದು ಅಂತಂದರೆ ಗಡಿಯಾರ, ಅಂದರೆ ಗೋಡೆ ಹಾಕೋ ಗಡಿಯಾರ, ಆಮೇಲೆ ಕೈಗೆ ಹಾಕೊಳ್ಳುವಂಥ ಗಡಿಯಾರ, ವಾಲ್ ಕ್ಲಾಕು ಮತ್ತು ಹ್ಯಾಂಡ್ ಕ್ಲಾಕು ಅದನ್ನು ಕೊಡಬಾರ್ದು. ವಾಚ್ ಕೊಡಬಾರ್ದು ಯಾರಿಗೂ ದಾನವಾಗಿ, ಅಥವಾ ಉಡುಗೊರೆ ಆಗು ಕೊಡಬಾರ್ದು. ಬೇಕಾದ್ರೆ ದೇವಸ್ಥಾನಕ್ಕಷ್ಟೇ ಕೊಡಬೇಕು ಹೊತ್ತು ಜನರಿಗೆ ಕೊಡೋಂಗಿಲ್ಲ. ಪರ್ಸು, ಪರ್ಫ್ಯೂಮು, ಅಂದರೆ ಸುಗಂಧ ಇದು ಇರೋಂಥ ಪರ್ಫ್ಯೂಮ್ಗಳನ್ನೆಲ್ಲ ಇನ್ನೊಬ್ರಿಗೆ ಕೊಡಬಾರ್ದು. ಯಾಕಂದರೆ ತಮಗಿರೋ ಅದು ಶುಕ್ರನ ಸಂಕೇತ. ಅದು ಸೌಂದರ್ಯ ಸಂಬಂಧಪಟ್ಟಿದ್ದು ಏನೇ ವಸ್ತುಗಳನ್ನ ಯಾರಿಗೂ ದಾನ ಮಾಡಬಾರ್ದು, ಉಡುಗೊರೆಗೂ ಕೊಡಬಾರ್ದು. ಅದು ಕೇವಲ ದೇವಸ್ಥಾನಕ್ಕಷ್ಟೇ ಸೀಮಿತವಾಗಿರ್ತವೆ ಕೆಲವೊಂದನ್ನು. ಆಮೇಲೆ ಹಣ ಅಂದರೆ ದುಡ್ಡನ್ನು ಕೆಲವೊಂದು ಸಮಯದಲ್ಲಿ ಕೊಡೋಂಗಿಲ್ಲ. ಅದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಡ್ರಿ. ಅಂದರೆ ಸೂರ್ಯ ಮುಳುಗಿದ ಮೇಲೆ, ಸೂರ್ಯ ಮುಳುಗೋಬೇಕಾದ್ರೆ ಹುಣ್ಣಿಮೆ, ಅಮಾವಾಸ್ಯೆ, ಮಂಗಳವಾರ, ಗುರುವಾರ, ಶುಕ್ರವಾರ ಮತ್ತು ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣ ಸಮಯದಲ್ಲಿ ಯಾರಿಗೂ ಹಣ ಕೊಡೋಕೆ ಹೋಗಬೇಡಿ. ಆಮೇಲೆ ಹ್ಯಾಂಡ್ ಕರ್ಚಿಫು ಅಂದರೆ ಕೈ ವಸ್ತ್ರ, ಸ್ಟೇಷ್ನರಿ ಐಟಮ್ಸು, ಡಿಯೋಡ್ರೆಂಟ್ಸು, ಆಮೇಲೆ ಕಪ್ಪು ಬಟ್ಟೆಗಳು, ಕ್ಲಚಸ್ಸು, ವಾಲೆಟ್ಸು, ಲೇಖನಿಗಳು ಅಂದರೆ ಪೆನ್ಗಳು, ಮುಳ್ಳಿನ ಗಿಡಗಳು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು, ಶಾರ್ಪ್ ಐಟಮ್ಸ್ ಅಂದರೆ ಚಾಕು, ಚೂರಿ, ನೇಲ್ ಕಟ್ರ್ ಆಯಿತು, ಕಬ್ಬಿಣದ್ದು ಕೆಲವೊಂದನ್ನು ಕೊಡೋಂಗಿಲ್ಲ. ಕೆಲವೊಂದನ್ನು ಕಬ್ಬಣ ಕೊಡಲೇಬೇಕು ಅನ್ನೋದಿತ್ತು ಅಂತಂದರೆ ಅದು ಶನಿವಾರ ದಿವಸ ಯಾರಿಗಾರು ದಾನ ಮಾಡಿರಿ. ಅದು ಬೇಕಿದ್ದವ್ರಿಗೆ ಮಾತ್ರ ಮಾಡಿರಿ, ಬಡವರಿಗೆ ಅಂಥದ್ದು. ಆಮೇಲೆ ಪೇಂಟಿಂಗ್ ಅಂದರೆ ಯಾರಾದರೂ ಚಿತ್ರವನ್ನು ಬಿಡಿಸಿರ್ತಾರಲ್ಲ, ಅಥವಾ ಆರ್ಟ್ ವರ್ಕ್ಸ್ ಅಂತ ಮಾಡಿರ್ತಾರೆ, ಅಂಥದ್ರಲ್ಲಿ ಪೇಂಟಿಂಗ್ ಆರ್ಟ್ ವರ್ಕ್ಸ್ ಕೊಡ್ಬೋದು. ಅದು ಎಂಥದ್ದು ಕೊಡಬೇಕು ಅಂತಂದರೆ ಯಾವ್ದಾರ ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಕೊಟ್ಟರೆ ನಡೆಯುತ್ತೆ. ದಯವಿಟ್ಟು ದೇವ್ರ ಚಿತ್ರಪಟಗಳನ್ನ ಇನ್ನೊಬ್ರಿಗೆ ಕೊಡಬೇಡಿ. ದೇವ್ರ ಚಿತ್ರಗಳನ್ನ, ದೇವ್ರ ಫೋಟೋಗಳನ್ನ ಇನ್ನೊಬ್ರಿಗೆ ಕೊಡೋದು ಒಳ್ಳೇದಲ್ಲ. ಯಾಕಂದರೆ ನೀವು ಸಂಪಾದನೆ ಮಾಡಿರೋಂಥ ಪುಣ್ಯಗಳನ್ನ ಅವ್ರಿಗೆ ಹೋದಂಗೆ ಆಗುತ್ತೆ. ನಿಮ್ಮ ಗಡಿಯಾರ ಕೊಟ್ಟರೆ ಅವ್ರಿಗೆ ಹೋದರೆ ನಿಮ್ಮ ಅದೃಷ್ಟ ಅವ್ರಿಗೆ ಹೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಆಮೇಲೆ ಸೂರ್ಯ ಮುಳುಗಿದ ನಂತರ ಉಪ್ಪು, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ದುಡ್ಡು, ಬಂಗಾರ, ಒಡವೆಗಳು, ದೇವ್ರ ಚಿತ್ರಪಟಗಳನ್ನ ಯಾರಿಗೂ ಕೊಡಬೇಡಿ. ದಯವಿಟ್ಟು ಇಂಥವನ್ನೆಲ್ಲ ಮಾಡಬೇಡಿ. ಆಮೇಲೆ ಪರ್ಸು, ಆಮೇಲೆ ಇಂಥವೆಲ್ಲ ಕೊಡೋಂಗಿಲ್ಲ. ಕುಂಕುಮ, ಅರಿಶಿಣ, ವಿಭೂತಿ ಇಂಥವನ್ನೆಲ್ಲ ಉಡುಗೊರೆ ಕೊಡಬಾರ್ದು ಸಂಜೆ ಹೊತ್ತು. ಅದನ್ನು ಕೊಡಲೂಬಾರ್ದು. ಅದು ಯಾವಾಗ ಕೊಡಬೇಕು, ಅದು ಅನಿವಾರ್ಯ ಇದ್ದರೆ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಶನಿವಾರ ದಿವಸ ಶನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ. ಕಬ್ಬಣ ಇಂಥವೆಲ್ಲ ಇರ್ತವೆ. ಶನಿವಾರ ದಿವಸ ಕಸ್ಮರ್ಗಿ, ಕನ್ನಡಿ ಅಥವಾ ಕೆಲವೊಂದು ವಸ್ತುಗಳನ್ನ ನಿಷೇಧ ಇದೆ, ತರಬಾರ್ದು ಅಂತ. ಎಣ್ಣೆ ಪದಾರ್ಥಗಳನ್ನ ಇದನ್ನೆಲ್ಲ ತರಂಗಿಲ್ಲ. ಅದೇನಾದರೂ ಹಿಂದಿನ ದಿವಸ ತರಬೇಕು, ಇಲ್ಲ ಶನಿವಾರ ಮುಗಿದ್ಮೇಲೆ ತರಬೇಕು. ಪಂಚಕ ಇದ್ದಾಗ ಸ್ವಲ್ಪ ಹೊಸದನ್ನು ಖರೀದಿ ಮಾಡೋದನ್ನು ಯಾರೂ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಎಲ್ರಿಗೂ ನಿಮ್ಗೆ ಒಳ್ಳೇದಾಗಲಿ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ. ಅಕಸ್ಮಾತ್ ಹಾಗೆ ಇನ್ನೊಂದು ಮಾತು ಕೊನೆಯದಾಗಿ, ಅಕಸ್ಮಾತ್ ನೀವು ಯಾರಿಗಾರು ಏನಾದರೂ ಕೊಡಲೇಬೇಕು ಅನ್ನೋದು ಅನಿವಾರ್ಯ ಬಂದೈತಿ ಅಂತಂದರೆ ಅವರಿಗೆ ಭಗವದ್ಗೀತೆ ಕೊಡಿ. ಬಿಟ್ಟರೆ ಕೈವಾರ ಯೋಗಿ ನಾರಾಯಣ ಪತಾತೆಯವರ ಕಾಲಜ್ಞಾನ ಅಥವಾ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನ ಪುಸ್ತಕವನ್ನು ಕೊಡಿ. ಅಥವಾ ಯಾವ್ದಾರ ಸರ್ಕಾರಿ ಕೆಲಸ ಅಥವಾ ಓದ್ತಾ ಇದ್ರೆ, ಅಂಥವಕ್ಕೇನಾದ್ರು ಓದ್ತಾ ಇದ್ರೆ ಯಾರಾದರೂ ಅವ್ರಿಗೆ IAS KS ಎಕ್ಸಾಮಿಗೆ ಓದುವಂಥ ಪುಸ್ತಕಗಳನ್ನ ಕೊಡಿ. ಅದನ್ನಾರು ಪುಣ್ಯ ಕಟ್ಕೊಳ್ಳಿ. ಯಾಕೆ ಇದನ್ನು ಸುಮ್ಮನೆ ಬೇಡದಿರೋದು ಯಾವ್ದು ಕೊಡ್ಕೋಕಿರಿ? ಆಯುರ್ವೇದ ಕೊಡ್ರಿ, ಒಳ್ಳೊಳ್ಳೆ ಔಷಧಿ ಇರೋವಂಥದ್ದು ಯಾವ್ದಾರ ಮಾಹಿತಿ ಇದ್ರೆ ಕೊಡ್ರಿ. ಅವರಿಗೆ ಸಂಬಂಧಪಟ್ಟಿದ್ದು ಪುಸ್ತಕನಾದರೂ ಕೊಡ್ರಿ. ಗಿಡ ಒಂದು ಒಳ್ಳೆ ಗಿಡ, ತುಳಸಿ ಗಿಡವನ್ನು ಕೊಡಬಹುದು, ಇದನ್ನೂ ಒಳ್ಳೆಯದು.